ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಆಳವಾದ ತಾತ್ವಿಕ ಚೌಕಟ್ಟಿನ ಬಗ್ಗೆ ಮಾತನಾಡಲಿದ್ದೇವೆ. ಅಚಲವಾದ, ಯಾರಿಗೂ ಕದಲಿಸಲಾಗದಂತಹ ಮನಸ್ಥಿತಿಯನ್ನು ಸಾಧಿಸುವುದು ಹೇಗೆ ಅನ್ನೋದನ್ನ ಇದು ನಮಗೆ ತಿಳಿಸಿಕೊಡ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮೆಲ್ಲರನ್ನೂ ಅತಿ ಹೆಚ್ಚು ಕಾಡುವ ವಿಷಯ ಅಂದ್ರೆ ಅದು ಕೋಪ ಮತ್ತು ಅಶಾಂತಿ, ಅಲ್ವಾ? ಈ ಮೂಲಪಠ್ಯವು ಇದಕ್ಕೆ ಒಂದು ಪ್ರಾಯೋಗಿಕವಾದ ಪರಿಹಾರವನ್ನು ಒದಗಿಸುತ್ತದೆ. ಬನ್ನಿ ಈ ಕುತೂಹಲಕಾರಿ ವಿಷಯದ ಒಳಹೊಕ್ಕು ನೋಡೋಣ. ನೋಡಿ, ಇಲ್ಲಿರುವ ಈ ಶಕ್ತಿಯುತವಾದ ಸಾಲನೊಮ್ಮೆ ಗಮನಿಸಿ. ಎಕ್ಕದ ಹೂವು ನೋಡಕ್ಕೆ ಚೆನ್ನಾಗಿದ್ರೂ ಅದು ಅತ್ಯಂತ ಕಹಿಯಾಗಿರುತ್ತೆ. ಇಲ್ಲಿ ಆ ಕಹಿಯಾದ ಹೂವನ್ನು ನಮ್ಮ ಒಳಗಿನ ಕೋಪಕ್ಕೆ ಅಥವಾ ಕ್ರೋಧಕ್ಕೆ ಹೋಲಿಸಲಾಗಿದೆ. ಇಂದಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯ ಗುರಿ ಒಂದೇ: ನಮ್ಮ ಒಳಗಿನ ಆ ಕತ್ತಲೆಯನ್ನು, ಆ ಕಹಿಯನ್ನು ಅರ್ಪಿಸುವ ಮೂಲಕ ಸ್ಪಷ್ಟವಾದ ಕನ್ನಡಿಯಂತಹ ಅಂದ್ರೆ ದರ್ಪಣದಂತಹ ಬೆಳಕಾಗಿ ಪರಿವರ್ತಿಸುವುದು ಹೇಗೆ ಅನ್ನೋದನ್ನ ಅರ್ಥಮಾಡ್ಕೊಳ್ಳೋದು. ಈಗ ಮೊದಲನೇ ಭಾಗ, ಒಂದು ವಿಶಿಷ್ಟ ಜನ್ಮದಿನದ ಆಚರಣೆ. ಈ ಸಂಪೂರ್ಣ ಮಾರ್ಗದರ್ಶನವು ಒಂದು ನಿರ್ದಿಷ್ಟವಾದ ವಿಶೇಷ ಸಂದರ್ಭದಲ್ಲಿ ನಡೆದಿದೆ. ಆ ಹಿನ್ನೆಲೆ ಏನು ಅಂತ ನಾವು ಮೊದಲು ತಿಳಿದುಕೊಳ್ಬೇಕು. ಶಿವಜಯಂತಿ ಅಂದ್ರೆ ಏನು? ಮೂಲಪಠ್ಯದ ಪ್ರಕಾರ ಇದು ನಿಜಕ್ಕೂ ಒಂದು ಅಪರೂಪದ ಹಾಗೂ ಅತ್ಯಂತ ವಿಶಿಷ್ಟವಾದ ಆಚರಣೆ. ಇದು ಕೇವಲ ಪರಮಾತ್ಮನ ಜನ್ಮದಿನವಲ್ಲ, ಬದಲಾಗಿ ಪರಮಾತ್ಮ ಮತ್ತು ಆತ್ಮಗಳಿಬ್ಬರ ಜನ್ಮದಿನವನ್ನು ಒಟ್ಟಿಗೆ ಆಚರಿಸುವ ಕ್ಷಣವಿದು. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಪರಮಾತ್ಮ ಮತ್ತು ಅನುಯಾಯಿಗಳು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಆಸಕ್ತಿದಾಯಕವಾದ ವಿಷಯ. ಇಡೀ ಕಲ್ಪದಲ್ಲಿ ಇಂಚದೊಂದು ಜಯಂತಿ ಮತ್ತೊಮ್ಮೆ ಬರೋದಿಲ್ಲ ಅಂತ ಮೂಲಪಠ್ಯ ಹೇಳ್ತದೆ. ಈ ಆಚರಣೆಯಲ್ಲಿನ ಪ್ರಮುಖ ಬದ್ಧತೆಗಳು ಯಾವುವು ಅಂತ ನಾವು ಗಮನಿಸಿದ್ರೆ ಇದೊಂದು ಸಾಮಾನ್ಯ ಧಾರ್ಮಿಕ ಆಚರಣೆಗಿಂತ ಭಿನ್ನವಾಗಿದೆ ಅಂತ ಗೊತ್ತಾಗತ್ತೆ. ಇದೊಂದು ವಜ್ರ ಸಮಾನವಾದ ಜಯಂತಿ. ತಂದೆ ಮತ್ತು ಮಕ್ಕಳು ಜೊತೆಯಾಗಿಯೇ ವಿಶ್ವಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮತ್ತು ಒಟ್ಟಿಗೆ ಹಾರುವ ಒಂದು ಬಲವಾದ ಏಕೀಕೃತ ಬಂಧವನ್ನು ಇಲ್ಲಿ ಒತ್ತಿ ಹೇಳಲಾಗಿದೆ. ಮುಂದಿನ ಭಾಗ ಸಮಗ್ರ ಪವಿತ್ರತೆಯ ವ್ರತ. ಈ ಆಧ್ಯಾತ್ಮಿಕ ಪಯಣದ ಅಡಿಪಾಯನೇ ಇದು. ಸಾಮಾನ್ಯವಾಗಿ ನಾವು ಪವಿತ್ರತೆ ಅಂದ್ರೆ ಏನು ಅಂತ ಅನ್ಕೊಂಡಿದ್ದೀವೋ ಆ ಪದವನ್ನು ಈ ಪಠ್ಯ ಹೇಗೆ ಮರುವ್ಯಾಖ್ಯಾನ ಮಾಡಿದೆ ಅಂತ ನೋಡಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ ಪವಿತ್ರತೆ ಅಂದ್ರೆ ದೈಹಿಕ ಬ್ರಹ್ಮಚರ್ಯ ಅಂತ ಮಾತ್ರ ನಾವು ಅಂದ್ಕೊಳ್ತೀವಿ. ಆದ್ರೆ ಇಲ್ಲಿ ವಿಷಯ ಅದಲ್ಲ. ಪವಿತ್ರತೆ ಅನ್ನೋದು ಎಷ್ಟು ವಿಸ್ತಾರಲಾಗಿದೆ ನೋಡಿ. ನಮ್ಮ ಆಲೋಚನೆಗಳಲ್ಲಿ, ಆಡುವ ಮಾತುಗಳಲ್ಲಿ, ಮಾಡುವ ಕೆಲಸಗಳಲ್ಲಿ ಮತ್ತು ನಾವು ಬೆಳೆಸುವ ಪ್ರತಿಯೊಂದು ಸಂಬಂಧಗಳಲ್ಲೂ ಸಂಪೂರ್ಣ ಶುದ್ಧತೆ ಇರಬೇಕು. ಇದು ಕೇವಲ ಒಂದು ದಿನ ಮಾಡೋ ಉಪವಾಸ ಖಂಡಿತ ಅಲ್ಲ, ಬದಲಾಗಿ 21 ಜನ್ಮಗಳವರೆಗೆ ಉಳಿಯುವ, ಅಂಧಕಾರದಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಒಂದು ಆಜೀವ ವ್ರತವಾಗಿದೆ. ಈ ಮಟ್ಟದ ಪವಿತ್ರತೆ ಯಾಕೆ ಬೇಕು? ಯಾಕಂದ್ರೆ ಇದರ ಗುರಿ ಬಹಳ ದೊಡ್ಡದಿದೆ. ವ್ಯಕ್ತಿಯೊಬ್ಬ ತನ್ನ ವೈಯಕ್ತಿಕ ಪವಿತ್ರತೆಯನ್ನು ಸಾಧಿಸಿದಾಗ ಆತ ಇಡೀ ವಿಶ್ವವನ್ನು ದುಃಖ ಮತ್ತು ಅಶಾಂತಿಯ ಕತ್ತಲೆಯಿಂದ ಹೊರತರಬಲ್ಲ ಒಂದು ಜಾಗೃತ ಜ್ಯೋತಿಯಾಗುತ್ತಾನೆ ಅಂತ ಪಠ್ಯ ಹೇಳ್ತದೆ. ಅಂದರೆ ನಮ್ಮ ಆಂತರಿಕ ಬದಲಾವಣೆ ಇಡೀ ಜಗತ್ತಿನ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲದು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಮೂರನೇ ಭಾಗಕ್ಕೆ ಬರೋಣ. ಕ್ರೋಧ ರೂಪೀಭೂತದ ಮೇಲಿನ ವಿಜಯ. ಇಷ್ಟೆಲ್ಲ ಉನ್ನತ ಮಟ್ಟದ ಗುರಿಗಳ ಬಗ್ಗೆ ಮಾತಾಡಿದ ಮೇಲೆ ಪಠ್ಯವು ನೇರವಾಗಿ ನಮ್ಮೆಲ್ಲರ ದೈನಂದಿನ ಬಹುದೊಡ್ಡ ಸಮಸ್ಯೆಯ ಕಡೆಗೆ, ಅಂದರೆ ಕ್ರೋಧದ ಕಡೆಗೆ ನಮ್ಮ ಗಮನವನ್ನು ಸೆಳೆಯುತ್ತದೆ. ಈ ಪ್ರಶ್ನೆಯನ್ನೊಮ್ಮೆ ನೋಡಿ. ಕ್ರೋಧದ ಭೂತದ ಮೇಲೆ ವಿಜಯ ಸಾಧಿಸಲು ಸಾಧ್ಯವೇ? ಈ ನೇರವಾದ ಪ್ರಶ್ನೆ ನಮ್ಮನ್ನ ನಾವು ವಿಮರ್ಶೆ ಮಾಡಿಕೊಳ್ಳುವಂತೆ ಮಾಡ್ತದೆ. ಸಂಬಂಧಗಳನ್ನು ಹಾಳು ಮಾಡುವ, ನಮ್ಮ ಸ್ವಂತ ನೆಮ್ಮದಿಯನ್ನೇ ಕಸಿದುಕೊಳ್ಳುವ ಈ ಮಹಾಭೂತ ಅಂದರೆ ಕೋಪವನ್ನು ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಲ್ವಾ? ಕೋಪದ ವಿನಾಶಕಾರಿ ಸ್ವಭಾವದ ಬಗ್ಗೆ ಇಲ್ಲಿ ಬಹಳ ಅದ್ಭುತವಾಗಿ ಹೇಳಲಾಗಿದೆ. ಕೋಪ ಅನ್ನೋದು ಬೇರೆಯವರನ್ನ ಸುಡುತ್ತೋ ಇಲ್ವೋ, ಆದ್ರೆ ಅದು ನಮ್ಮನ್ನೇ ಮೊದಲು ಸುಟ್ಟು ಭಸ್ಮ ಮಾಡುತ್ತದೆ. ಇದು ಬೇರೆಯವರ ಸಂಪರ್ಕಕ್ಕೆ ಬರೋದಕ್ಕಿಂತ ಮುಂಚೆ ಕೇವಲ ನಮ್ಮ ಮನಸ್ಸಿನಲ್ಲಿ ಅಥವಾ ಕನಸಿನಲ್ಲಿ ಇದ್ರೂ ಸಾಕು, ಅದು ನಮ್ಮ ಸ್ವಂತ ಶಾಂತಿಯನ್ನೇ ಸಂಪೂರ್ಣವಾಗಿ ನಾಶ ಮಾಡ್ತದೆ. ಹಾಗಾದ್ರೆ ಈ ವಿಶಿಷ್ಟ ಜನ್ಮದಿನದಂದು ಪರಮಾತ್ಮ ಕೇಳುವ ಉಡುಗೊರೆ ಅಥವಾ ಗಿಫ್ಟ್ ಏನು ಗೊತ್ತಾ? ಅದೇ ಕ್ರೋಧದ ಸಂಪೂರ್ಣ ಸಮರ್ಪಣೆ. ನಮ್ಮ ಕೋಪವನ್ನ ಒಂದು ಶಾಶ್ವತ ಉಡುಗೊರೆಯಾಗಿ ನೀಡಬೇಕು. ಇಲ್ಲಿ ನೆನಪಿಡಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ, ಒಮ್ಮೆ ನಾವು ಯಾರಿಗಾದ್ರೂ ಉಡುಗೊರೆ ನೀಡಿದ ಮೇಲೆ ಅದನ್ನ ವಾಪಸ್ ಪಡೆಯೋಕೆ ಆಗೋದಿಲ್ಲ. ಹಾಗಾಗಿ ಈ ಕೋಪವನ್ನ ಮನಸ್ಸು ಮತ್ತು ಕನಸಿನಿಂದಲೂ ಸಂಪೂರ್ಣವಾಗಿ ದೂರ ಇಡಬೇಕಾಗ್ತದೆ. ಭಾಗ 4, ವ್ಯರ್ಥ ಸಾಲಿನ ಮುಕ್ತಾಯ. ಸರಿ, ಈ ಕ್ರೋಧದ ಭೂತ ಎಲ್ಲಿಂದ ಹುಟ್ಟಿಕೊಳ್ಳುತ್ತೆ? ಇದರ ಮೂಲ ಯಾವುದು? ಈ ಪಠ್ಯದಲ್ಲಿ ಇದರ ಬಗ್ಗೆ ಭಾಷೆಯ ಮೂಲಕವೇ ಒಂದು ಭಾರಿ ಇಂಟ್ರೆಸ್ಟಿಂಗ್ ಆದ ವಿವರಣೆ ಇದೆ.
ನೋಡಿ, ಕೋಪ ಅನ್ನೋದು ಏಕಾಏಕಿ ಆಕಾಶದಿಂದ ಉದ್ರುವುದಿಲ್ಲ. ಅದರ ಹುಟ್ಟು ಎಲ್ಲಿಂದ ಅಂತ ಪಠ್ಯ ಬಹಳ ಸ್ಪಷ್ಟವಾಗಿ ಗುರುತಿಸಿದೆ. ಅದುವೇ ಅನಗತ್ಯವಾದ, ವ್ಯರ್ಥವಾದ ಆಲೋಚನೆಗಳು. ಇನ್ನೊಬ್ರನ್ನೋಡಿ ಅಸೂಯೆ ಪಡೋದು ಅಥವಾ ಬೇರೆಯವರ ಕೆಲಸಗಳನ್ನು ಅತಿಯಾಗಿ ವಿಮರ್ಶೆ ಮಾಡೋದು, ಇದೆಲ್ಲ ಸೇರಿ ಈ ಕ್ರೋಧದ ಬೀಜಕ್ಕೆ ನೀರುಣಿಸ್ತವೆ. ಇಲ್ಲಿ ಭಾಷೆಯ ಜೊತೆಗಿನ ಆಟ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಂಗ್ಲಿಶಿನ ಕ್ಯೂ ಅಂದ್ರೆ ಸಾಲು, ಹಿಂದಿಯ ಕ್ಯೂ ಅಂದ್ರೆ ಯಾಕೆ. ನಾವ್ ಯಾವಾಗ್ಲೂ ಇದು ಯಾಕೆ ಹಿಂಗಾಯ್ತು, ಅದನ್ ಯಾಕೆ ಹಾಗೆ ಮಾಡಿದ್ರು ಅಂತ ಪ್ರಶ್ನಿಸ್ತಾ ಹೋದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಒಂದು ದೊಡ್ಡ ಕ್ಯೂ ಅಥವಾ ಸಾಲನ್ನೇ ಸೃಷ್ಟಿ ಮಾಡ್ತದೆ. ಇದು ನಮ್ಗೆಷ್ಟು ಆಯಾಸ ತರುತ್ತೆ ಅಲ್ವಾ? ಆದ್ರೆ ಇದಕ್ಕೆ ವಿರುದ್ಧವಾಗಿ ಹಾಜಿ ಅಥವಾ ಸ್ವೀಕಾರ ಭಾವ ಬೆಳೆಸ್ಕೊಂಡ್ರೆ ಬದುಕು ಎಷ್ಟು ಸರಳ ಮತ್ತು ನೆಮ್ಮದಿಯಾಗಿರುತ್ತೆ ಅನ್ನೋದನ್ನ ಇಲ್ಲಿ ಹೋಲಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪಠ್ಯದಲ್ಲಿ ಮದರ್ ಜಗದಾಂಬ ಅವರ ಒಂದು ಐತಿಹಾಸಿಕ ಉಲ್ಲೇಖ ಕೂಡ ಇದೆ. ಅವರು ತಮ್ಮ ಅನುಯಾಯಿಗಳಿಗೆ ಈ ಯಾಕೆ, ಏನು ಅಂತ ಪ್ರಶ್ನಿಸುವ ಭಾಷೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಲು ಮತ್ತು ತ್ವರಿತವಾಗಿ ಎಲ್ಲವನ್ನೂ ಸ್ವೀಕರಿಸಲು ಕಲಿಸಿದರಂತೆ. ಬಾಯಲ್ಲಿ ಕೇವಲ ಶುಭ ನುಡಿಗಳೇ ಬರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಭಾಗ 5 ಎಕ್ಕದ ಹೂವಿನ ಅರ್ಪಣೆ. ಬನ್ನಿ ಈಗ ಈ ಪ್ರವಚನದಲ್ಲಿ ಹೇಳಿರುವ ಪ್ರಾಯೋಗಿಕ ಪರಿಹಾರ ಏನು ಅಂತ ನೋಡೋಣ. ನಾವು ಶುರುವಿನಲ್ಲಿ ನೋಡಿದ ಆ ಎಕ್ಕದ ಹೂವಿನ ರೂಪಕಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಈ 3 ಹಂತಗಳನ್ನು ಗಮನಿಸಿ. ಇದು ನಮ್ಮ ಆಂತರಿಕ ಬದಲಾವಣೆಯ ಪ್ರಕ್ರಿಯೆ. ಮೊದಲು ಆ ವ್ಯರ್ಥ ಪ್ರಶ್ನೆಗಳ ಸಾಲನ್ನು, ಆ ಕ್ಯೂ ಅನ್ನು ಮುರಿಬೇಕು. ಆಮೇಲೆ ಆ ಕಹಿಯಾದ ಕೋಪವನ್ನು ಎಕ್ಕದ ಹೂವಿನ ರೂಪದಲ್ಲಿ ಅರ್ಪಿಸ್ಬಿಡ್ಬೇಕು. ಈ ಕಹಿಯನ್ನು ಬಿಟ್ಟುಕೊಟ್ಟಾಗ ಮಾತ್ರ ನಾವು ಶಾಂತಿಯನ್ನು ಪ್ರತಿಬಿಂಬಿಸುವ ಸ್ಪಷ್ಟ ಕನ್ನಡಿ, ಅಂದರೆ ದರ್ಪಣ ಆಗಲು ಸಾಧ್ಯ. ಆದರೆ ಇಲ್ಲೊಂದು ಕಟ್ಟುನಿಟ್ಟಾದ ರೂಲಿದೆ. ನಾವು ಕೋಪವನ್ನು ಬಿಡ್ತೇವೆ ಅಂತ ವ್ರತ ಮಾಡಿ ಆಮೇಲೆ ಕೇವಲ ಆಲೋಚನೆಯಲ್ಲಾದ್ರೂ ಕೋಪಗೊಂಡ್ರೆ ಅದು ಆ ಪವಿತ್ರವಾದ ಉಡುಗೊರೆಯನ್ನು ವಾಪಸ್ ಪಡ್ಕೊಂಡಂತೆ. ಅದು ಸಂಪೂರ್ಣ ಸ್ವಾರ್ಥವಾಗುತ್ತೆ. ಒಮ್ಮೆ ನೀಡಿದ ವಸ್ತು ನಮ್ಮದಲ್ಲ, ಅದು ಪರಮಾತ್ಮನಿಗೆ ಸೇರಿದ್ದು. ಇದನ್ನ ಪಾಲಿಸಲು ಅಗಾಧವಾದ ಆಂತರಿಕ ಶಿಸ್ತು ಬೇಕಾಗುತ್ತೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಟ್ರ್ಯಾಕ್ ಮಾಡೋದು ಹೇಗೆ? ಇದಕ್ಕಾಗಿ ಪಠ್ಯದಲ್ಲಿ ಕೆಲವು ಸರಳ, ಬಹುತೇಕ ಆಡಳಿತಾತ್ಮಕ ಎನ್ನಬಹುದಾದ ಪ್ರಾಯೋಗಿಕ ಸಲಹೆಗಳಿವೆ. ತಪ್ಪುಗಳ ಬಗ್ಗೆ ಪುಟಗಟ್ಟಲೆ ಬರೆಯುವ ಬದಲು ಒಂದು ಸಣ್ಣ ಕಾರ್ಡ್ ಬಳಸಿ. ಸರಿಯಾಗಿದ್ರೆ ಓಕೆ ಅಂತ ಬರೆಯಿರಿ, ತಪ್ಪಾಗಿದ್ರೆ ಸುಮ್ಮನೆ ಒಂದು ಗೆರೆ ಎಳೀರಿ ಮತ್ತು ಆ ಪ್ರಾಮಾಣಿಕ ಫಲಿತಾಂಶವನ್ನು ಮಧುಬನಕ್ಕೆ ಕಳುಹಿಸಿ ಅಂತ ಹೇಳಲಾಗಿದೆ. ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಎಷ್ಟು ವಾಸ್ತವಿಕವಾದ ವಿಧಾನ ಅಲ್ವಾ? ಈಗ ಕೊನೆಯ ಭಾಗ, ಅಚಲ ಅಡೋಲ ಸ್ಥಿತಿ. ಈ ಆಧ್ಯಾತ್ಮಿಕ ಪ್ರಯಾಣದ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಈ ಎಲ್ಲ ಹಂತಗಳನ್ನು ಸರಿಯಾಗಿ ಪಾಲಿಸಿದರೆ ಸಿಗುವ ಅಂತಿಮ ಪ್ರತಿಫಲ ಏನು ಅಂತ ಈಗ ನೋಡೋಣ. ಈ ಮಾತನ್ನೊಮ್ಮೆ ಆಳವಾಗಿ ಯೋಚಿಸಿ. ನಾವು ಬೇರೆಯವರಿಗೆ ತೋರಿಸುವ ಬಾಹ್ಯ ಗೌರವವೇ ನಮ್ಮ ಆಂತರಿಕ ಆಧ್ಯಾತ್ಮಿಕ ಯಶಸ್ಸಿನ ಅಂತಿಮ ಅಳತೆಗೋಲು. ಇತರರಿಗೆ ನಾವು ಎಷ್ಟು ಗೌರವ ನೀಡುತ್ತೇವೆಯೋ ನಮ್ಮದೇ ಆದ ಆಧ್ಯಾತ್ಮಿಕ ರಿಕಾರ್ಡ್ ಅಷ್ಟು ನಿಖರವಾಗಿ, ಉತ್ತಮವಾಗಿ ನಿರ್ವಹಣೆ ಆಗುತ್ತೆ ಅನ್ನೋದು ಇದರ ಅರ್ಥ. ಒಟ್ಟಾರೆಯಾಗಿ ಹೇಳಬೇಕೆಂದರೆ, ನಮ್ಮ ಮನಸ್ಸಿನ ಏರಿಳಿತಗಳು ನಿಂತಾಗ ಮಾತ್ರ ಆ ನಿಜವಾದ, ಶಾಶ್ವತವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯ. ಸದಾ ಅಚಲವಾಗಿ, ಅಡೋಲವಾಗಿ ಇರುವ ಮೂಲಕ ಮಾತ್ರ ಎಲ್ಲ ಆಧ್ಯಾತ್ಮಿಕ ಸಂಪತ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮತ್ತು ಸರಿಯಾದ ಸಮಯದಲ್ಲಿ ಆ ಜ್ಞಾನವನ್ನು ಅನ್ವಯಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಪಠ್ಯವು ನಮಗೆ ಒಂದು ಎಚ್ಚರಿಕೆಯ, ತುರ್ತಿನ ಸಂದೇಶವನ್ನು ನೀಡುತ್ತಿದೆ. ಸಮಯ ನಮ್ಮನ್ನು ಬದಲಾಯಿಸುತ್ತೆ ಅಂತ ಯಾವತ್ತೂ ಕಾಯಬಾರ್ದು. ಪರಿಸ್ಥಿತಿಗಳು ನಮ್ಮನ್ನು ಬಲವಂತವಾಗಿ ಬದಲಾಯಿಸುವ ಮುನ್ನ ನಾವೇ ಸ್ವತಃ ತೀವ್ರವಾದ ಪ್ರಯತ್ನದಿಂದ ಪ್ರೋಆಕ್ಟಿವ್ ಆಗಿ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಬೇಕು. ಸಮಯ ಯಾವತ್ತೂ ನಮ್ಮ ಶಿಕ್ಷಕನಾಗಬಾರದು. ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಇಷ್ಟೆಲ್ಲ ಆಳವಾದ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ನಾವು ಇನ್ನು ಮುಂದೆಯೂ ಆ ಯಾಕೆ, ಏನು ಅನ್ನೋ ವ್ಯರ್ಥ ಆಲೋಚನೆಗಳ ಸಾಲಿನಲ್ಲಿಯೇ ಸಿಲುಕಿಕೊಳ್ಳುತ್ತೇವೆಯೋ, ಅಥವಾ ಇಂದು ನಮ್ಮ ಕ್ರೋಧವನ್ನು ಸಂಪೂರ್ಣವಾಗಿ ಅರ್ಪಿಸಿ ಒಂದು ಶಾಂತ, ಸ್ವಚ್ಛ ಮತ್ತು ಅಚಲವಾದ ದರ್ಪಣವಾಗಲು ನಿರ್ಧರಿಸುತ್ತೇವೆಯೋ? ಆಯ್ಕೆ ನಮ್ಗೆ ಬಿಟ್ಟದ್ದು.